ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಆಕೆ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದ್ತಿದ್ಲು. ಅದೇ ವಿದ್ಯಾರ್ಥಿನಿ ಮೇಲೆ ಕಣ್ ಹಾಕಿದ್ದ ಅದೊಬ್ಬ ನೀನೇ ನನ್ನ ಜೀವ ಅಂತ ಪ್ರೀತಿಯ ನಾಟಕವಾಡಿದ್ದ. ಆತನ ಮಾತಿಗೆ ಮರುಳಾದ ಯುವತಿ ಆತ ಕರೆದಿದ್ದ ಜಾಗಕ್ಕೆ ಹೋಗಿದ್ಲು. ಹೀಗೆ ಹೋದಾಗ್ಲೇ ಅಲ್ಲಿ ಘೋರವಾಗಿದೆ. 19 ವರ್ಷದ ಹುಡುಗಿಯ ಮೇಲೆ ಒಂದು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಅವನು ಹುಡುಗಿ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿರ್ತಾನೆ. ನಂತರದಲ್ಲಿ ಆ ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ಬಳಸ್ಕೊಂಡಿರ್ತಾರೆ. ಸುಳ್ಳ ಮಳ್ಳ ಕಳ್ಳನಂತೆ ನಿಂತಿರೋ ಇವರು ಪರಮ ಪಾಪಿಗಳು. ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡ ಈ ಪಾಪಿ ನೀಚ ಕೃತ್ಯ ಎಸಗಿದ್ರೆ ಇವನ್ ಜೊತೆಗಿದ್ದ ಇವರು ಕೂಡ ಯುವತಿ ಮೇಲರಗಿ ಅಟ್ಟಹಾಸ ಮೆರೆದಿದ್ದಾರೆ. ವಿದ್ಯಾರ್ಥಿನಿಗೆ ಬ್ಲಾಕ್ ಮೇಲ್ ಮಾಡಿ ಗ್ಯಾಂಗ್ ರೇಪ್ ಎಸಗಿದ್ದ 3 ರಾಕ್ಷಸರು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಪ್ರೀತಿ ಪ್ರೇಮದ ಹೆಸರಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್, 3 ಅರೆಸ್ಟ್. ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಗಾಳ ಹಾಕಿದ್ದ, ನಿನ್ನನ್ನೇ ಮನಸಾರೆ ಹಚ್ಕೊಂಡಿದ್ದೀನಿ ಅಂತ ಹಿಂದಿಂದೇನೆ ಸುತ್ತಾಡ್ತಿದ್ದ. ಇದೇ ಕಿರಾತಕನ ಮಾತಿಗೆ ವಿದ್ಯಾರ್ಥಿನಿಯ ಮನಸ್ಸು ಕರಗಿ ಹೋಗಿತ್ತು. ಆ ಬಳಿಕ ಇಲ್ಲಾಗಿರೋದೇ ಘೋರ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯ ವಿಕಾಸ್ ಅನ್ನೋ ಈ ಪಾಪಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ವ್ಯಾಸಂಗ ಮಾಡ್ತಿದ್ದ ವಿದ್ಯಾರ್ಥಿನಿಯನ್ನ ಪ್ರೀತಿ ಪ್ರೇಮದ ಹೆಸರಲ್ಲಿ ಪರಿಚಯ ಮಾಡಿಕೊಂಡಿದ್ದ. 7 ತಿಂಗಳ ಹಿಂದೆ ಯುವತಿಯನ್ನ ಬಲೆ ಕೆಡುಕೊಂಡವನು ಜೊತೆಗೆ ಸುತ್ತಾಡ್ತಿದ್ದ. ಹೀಗೆ ನಂಬಿಕೆ ಗಳಿಸಿದವನು 3 ತಿಂಗಳ ಹಿಂದೆ ಯುವತಿಯನ್ನ ತನ್ನ ಸ್ನೇಹಿತ ಚೇತನ್ ಮನೆ ಕರೆಸ್ಕೊಂಡಿದ್ದ. ಚೇತನ್ ಮನೆಯಲ್ಲೇ ಯುವತಿ ಜೊತೆ ವಿಕಾಸ್ ದೈಹಿಕ ಸಂಪರ್ಕ ಬೆಳೆಸಿದ್ದ. ಅಷ್ಟೇ ಅಲ್ಲ, ಮಂಚದ ಮೇಲಿನ ಆ ಖಾಸಗಿ ಕ್ಷಣಗಳನ್ನ ತನ್ನ ಮೊಬೈಲಲ್ಲೇ ರೆಕಾರ್ಡ್ ಮಾಡಿಕೊಂಡಿದ್ದ. ಬಳಿಕ ಅದೇ ವಿಡಿಯೋವನ್ನ ಯುವತಿಗೆ ಕಳಿಸಿ ಬ್ಲಾಕ್ ಮೇಲ್ ಶುರು ಮಾಡಿದ್ದ. ನಾನು ಕರೆದಾಗ್ಲೆಲ್ಲ ನೀನು ಬರಬೇಕು ಅಂತ ಬೆದರಿಕೆ ಹಾಕಿದ್ದ. ಖಾಸಗಿ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್, ಗ್ಯಾಂಗ್ ರೇಪ್. ಪ್ರಿಯಕರ ವಿಕಾಸ್ ಮಾತು ನಂಬಿ ಯುವತಿ ಚೇತನ್ ಮನೆಗೆ ಬಂದಿದ್ಲು. ಆದ್ರೆ ಈ ವೇಳೆ ತನ್ನ ಸ್ನೇಹಿತರಾದ ಪ್ರಶಾಂತ್ ಹಾಗೂ ಚೇತನ್ ಜೊತೆಗೂ ನೀನು ಮಲಗಬೇಕು ಅಂತ ಯುವತಿಗೆ ಬೆದರಿಕೆ ಹಾಕಿದ್ದ. ಹೀಗೆ 3 ಸೇರಿಕೊಂಡು ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿದ್ರು. ಪ್ರೀತಿ ಅಂತ ನಂಬಿ ಬಂದವಳಿಗೆ ನರಕ ದರ್ಶನವೇ ಆಗಿತ್ತು. ಇದರಿಂದ ನೊಂದವಳು ಮಾಗಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ಲು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು 3 ಬಂಧಿಸಿದ್ದಾರೆ. ಮಾಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ ಪ್ರಕರಣ ದಾಖಲಾಗಿದೆ. 19 ವರ್ಷದ ಹುಡುಗಿಯ ಮೇಲೆ ಒಂದು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ 3 ಜನ ಆರೋಪಿಗಳಿದ್ದಾರೆ. ಆ 3 ಜನ ಆರೋಪಿಗಳನ್ನು ನಾವು ಬಂಧನ ಮಾಡಿದ್ದೀವಿ. ಅವರೆಲ್ಲ ಒಂದೇ ಊರಿನವರಾಗಿರ್ತಾರೆ, ಗೊತ್ತಿರೋವಂಥವ್ರಾಗಿರ್ತಾರೆ. ಈ ಪರಿಚಯವನ್ನೇ ಅವರು ದುರ್ಬಳಕೆ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಆ ಹುಡುಗಿನ ಈ ರೀತಿ ಅತ್ಯಾಚಾರ ಮಾಡಿದ್ದಾರೆ. ಪತ್ನಿಯನ್ನ ಬಾಣಂತನಕ್ಕೆ ಕಳಿಸಿ ಅತ್ಯಾಚಾರದಲ್ಲಿ ಭಾಗಿ. ಆರೋಪಿಗಳಾದ ವಿಕಾಸ್, ಪ್ರಶಾಂತ್, ಚೇತನ್ 3 ಸ್ನೇಹಿತರು. ವಿಕಾಸ್ ಹಾಗೂ ಪ್ರಶಾಂತ್ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಓದ್ತಿದ್ದಾರೆ. ಇನ್ನು ಈ ಚೇತನ್ ಮಾಗಡಿ ಪಟ್ಟಣದಲ್ಲೇ ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ದಾನೆ. ಮದುವೆ ಆಗಿರೋ ಚೇತನ್ ತನ್ನ ಪತ್ನಿಯನ್ನ ಬಾಣಂತನಕ್ಕೆ ಅಂತ ತವರಿಗೆ ಕಳಿಸಿದ್ದಾನೆ. ಹೀಗಾಗಿ ಮನೆಯಲ್ಲಿ ತಾನೊಬ್ಬನೇ ಇದ್ದು ತನ್ನ ಮನೆಯಲ್ಲೇ ಗ್ಯಾಂಗ್ ರೇಪ್ಗೆ ಅವಕಾಶ ಮಾಡಿಕೊಟ್ಟಿದ್ದ. ತಾನು ಕೂಡ ಈ ನೀಚ ಕೃತ್ಯದಲ್ಲಿ ಭಾಗಿಯಾಗಿದ್ದ. ಹಲವು ಯುವತಿಯರ ಜೊತೆ ವಿಕಾಸ್ ಕಾಮದಾಟ. ಗ್ಯಾಂಗ್ ರೇಪ್ ಕೇಸ್ನಲ್ಲಿ ವಿಕಾಸ್ ಅರೆಸ್ಟ್ ಆಗಿದ್ದಾನೆ ನಿಜ. ಆದ್ರೆ ಈ ಪಾಪಿ ಇದೊಂದೇ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಹಲವು ಯುವತಿಯರನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ. ಅದನ್ನ ಸ್ನೇಹಿತರ ಮುಂದೆ ಹೇಳ್ಕೊಂಡಿದ್ದು ಆ ವಿಡಿಯೋ ಕೂಡ ವೈರಲ್ ಆಗಿದೆ. ಪ್ರೀತಿ ಹೆಸರಲ್ಲಿ ವಿದ್ಯಾರ್ಥಿನಿಯರನ್ನ ಬಲೆ ಕೆಡವಿಕೊಳ್ಳೋ ವಿಕಾಸ್ ಬಳಿಕ ಮಂಚ ಏರ್ತಾನೆ. ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಲಾಕ್ ಆಗಿರೋ ಈ ಪಾಪಿಗಳಿಗೆ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಬೇಕಿದೆ. ಪ್ರಶಾಂತ್ ಹುಲಿಕೆರೆ, TV9 ರಾಮನಗರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.
MDH